ಹಾಯ್ ಫ್ರೆಂಡ್ಸ್, ನಾನು ರಂಜು. ಇವತ್ತು ಇಮ್ಮಡಿ ಬಿರುಕು ಬಿಡೋಕ್ಕೆ ಕಾರಣಗಳೇನು, ಯಾವ ಕ್ರೀಮ್ಗಳನ್ನು ಅಥವಾ ಯಾವ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿದರೆ ಬೇಗ ಕಡಿಮೆ ಆಗುತ್ತೆ ಅಂತ ನೋಡೋಣ. ಸಮಸ್ಯೆ ಹೇಗೆ ಶುರುವಾಗುತ್ತೆ ಅಂತಾದರೆ ಪರಿಹಾರ ಬೇಗ ಸಿಗುತ್ತೆ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಭೂಮಿಲಿ ನೀರಿಲ್ಲ ಅಂದರೆ ಮಾತ್ರ ಭೂಮಿ ಬಿರುಕು ಬಿಡೋದು. ಹಾಗೆ ಪಾದಗಳಲ್ಲಿ ತೇವಾಂಶ ಇಲ್ಲ ಅಂದರೆ ಮಾತ್ರ ಪಾದಗಳು ಬಿರುಕು ಬಿಡೋಕ್ಕೆ ಶುರುವಾಗುತ್ತೆ. ಹೆಚ್ಚು ಕಾಲ ನಿಂತು ಕೆಲಸ ಮಾಡೋದ್ರಿಂದ ದೇಹದ ತೂಕ ಹಿಂಡಿ ಮೇಲೆ ಬೀಳುತ್ತೆ. ಇದರಿಂದ ಹಿಂಡಿ ಬಿರುಕು ಬಿಡೋದು ಅಥವಾ ಕಾಲು ನೋವು ಶುರುವಾಗೋದು ಆಗುತ್ತೆ. ಮತ್ತು ಬರಿಗಾಲಲ್ಲಿ ತಿರುಗೋದ್ರಿಂದ ಕೂಡ ಹಿಂಡಿ ಕೂಡ ಬಿರುಕು ಬಿಡುತ್ತೆ. ಮತ್ತು ನಾವು ಬಳಸುವಂತಹ ಆಹಾರ ಕೂಡ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಕೂಡ ಬಿರುಕು ಬಿಡುತ್ತೆ, ಹಿಂಡಿ ಬಿರುಕು ಬೀಳುತ್ತೆ. ಹಳ್ಳಿ ಕಡೆ ನೋಡೋದಾದರೆ ತುಂಬ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕಾಲಲ್ಲಿ ಸ್ಲಿಪ್ಪರ್ ಹಾಕಿರಲ್ಲ, ಮಣ್ಣು, ಧೂಳು, ಕೆಸರು ಎಲ್ಲ ಹಚ್ಚುತ್ತೆ. ಇದರಿಂದ ದೇಹದ ಉಷ್ಣತೆ ಕೂಡ ಹೆಚ್ಚಾಗುತ್ತೆ. ಜೊತೆ ಸಂಜೆ ಮನೆಗೆ ಬರೋ ಅಷ್ಟೊತ್ತಲ್ಲಿ ತುಂಬ ಸುಸ್ತು ಕೂಡ ಆಗಿರ್ತಾರೆ. ಹೀಗೆ ಕಾಲು ಕೂಡ ಕ್ಲೀನ್ ಮಾಡಿ ತೊಳೆಯಲ್ಲ. ಯಾವುದೇ ಕ್ರೀಮ್ಗಳಾಗಲಿ ಎಣ್ಣೆಗಳಾಗಲಿ ಪಾದಕ್ಕೆ ಹಚ್ಚೋದು ಇಲ್ಲ. ಇದರಿಂದ ಪಾದಗಳು ಹೆಚ್ಚಾಗಿ ಬಿರುಕು ಬೀಳುತ್ತೆ. ಪ್ರತಿದಿನ ದನ ಕರು ಸಗಣಿ ಕ್ಲೀನ್ ಮಾಡೋರು, ಅದರಲ್ಲೂ ಆಡು, ಮೇಕೆ ಕಸ ಎಲ್ಲ ಕ್ಲೀನ್ ಮಾಡೋದ್ರಿಂದ 90 ಭಾಗ ಹಿಂಡಿ ಹೊಡೆಯುತ್ತೆ. ಕೈದು ಕೂಡ ಹಸ್ತ ಕೂಡ ಬಿರುಕು ಬಿಡುತ್ತೆ ಹೆಚ್ಚಾಗಿ. ಇಲ್ಲಿ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಕೆಲಸ ಮಾಡಿದ ಮೇಲೆ ಯಾವುದಾದ್ರೂ ಎಣ್ಣೆ ಅಥವಾ ಕ್ರೀಮ್ ಯಾವುದಾದ್ರೂ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಬೇಸಿಗೆಯಲ್ಲಿ ಹೆಚ್ಚಾಗಿ ನೀರು, ಮಜ್ಜಿಗೆ, ಎಳ್ನೀರು, ಜ್ಯೂಸು ಆ ಥರ ತೊಗೊಳ್ಳಿ. ತಂಪು ಆಹಾರಗಳನ್ನು ಬಳಸೋದ್ರಿಂದ ಕೂಡ ಹಿಂಡಿ ಬಿರುಕು ಕಡಿಮೆ ಆಗುತ್ತೆ. ಕ್ರೀಮ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಥವಾ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ಕಾಲನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆನೇ ಹಚ್ಚಿ ಮಲಗಿ. ಖಂಡಿತವಾಗಿಯೂ ಪಾದಗಳು ಹೊಡೆಯೋದು ಕಡಿಮೆ ಆಗುತ್ತೆ. ನಾನು ಈ ಕ್ರೀಮ್ನ ಮೆಡಿಕಲ್ ಶಾಪಲ್ಲಿ ತೊಗೊಂಡಿದ್ದು. ಇದಕ್ಕೆ ರೇಟ್ ಬಂದು 425 ರುಪೀಸು. ತುಂಬ ಚೆನ್ನಾಗಿದೆ, ಯೂಸ್ಫುಲ್ ವಿಡಿಯೋ ಇದು. ಅಗತ್ಯ ಇರೋರು ಮೆಡಿಕಲ್ ಶಾಪಲ್ಲಿ ಹೋಗಿ ಇದನ್ನು ವಿಚಾರಿಸಿ, ಸಿಗುತ್ತೆ ಹೆಲ್ತಿ ಹೀಲ್ ಅಂತ ಹೇಳಿಬಿಟ್ಟು. ಇದು 50 ಗ್ರಾಮಿಗೆ 425 ರುಪೀಸು. ತುಂಬ ಯೂಸ್ಫುಲ್ ಆಗುತ್ತೆ. ನಾವಿಲ್ಲಿ ಕೆಲಸ ಮಾಡಿಬಿಟ್ಟು ಸಂಜೆ ಮಲ್ಕೊಳ್ಳುವಾಗ ಕಾಲು ಕೂಡ ಪೇಯ್ನ್ ಇರುತ್ತೆ, ಹಿಂಡಿ ಅದೆಲ್ಲ ರಿಲೀಫ್ ಸಿಗುತ್ತೆ ಇದರಿಂದ. ನಿಮಗೆ ಯೂಸ್ ಮಾಡಬೇಕು ಅನಿಸಿದರೆ ಇದನ್ನು ತೊಗೊಂಡು ಯೂಸ್ ಮಾಡಿ. ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಇದು. ನಾನು ಕೂಡ ಇದನ್ನು 1-2-3 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಹೀಲ್ ಪೇಯ್ನ್ ಬರ್ತಾ ಇರುತ್ತೆ ಆವಾಗವಾಗ ನಿಂತು ಕೆಲಸ ಮಾಡೋದ್ರಿಂದ. ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು ಇಷ್ಟ ಇದ್ದರೆ. ಇವತ್ತಿನ ಈ ಟಾಪಿಕ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೊಸ ಟಿಪ್ಸ್ಗಳಿಗಾಗಿ ನನ್ನ ಚಾನಲ್ನ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.